ಕೊಡ್ಲಿಕ್ಕಾಗಿ ಹೇಳಿದ್ದು. ಯು ಕ್ಯಾನ್ ಗಿವ್ ಇಫ್ ಯು ಆರ್ ನಾಟ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಕೊಡ್ಬೋದು. ಯೂಶಲಿ ಮೌತಲ್ಲಿ ಕೊಡ್ಲಿಕ್ಕೆ ಇದಿರ್ಬೋದು ಗೈಡ್ಲೈನ್ಸ್ ಪ್ರಕಾರ. ಅಣ್ಣ ದಿಸ್ ಇನ್ಫೆಕ್ಷನ್ ಒಂದು ರಿಸ್ಕ್ ಇದೆ, ಗೊತ್ತಿಲ್ಲ. HIV ಪೇಷಂಟ್ ಇರ್ಬೋದು, ಏನೇನು ನಮಗೆ ಗೊತ್ತಿಲ್ಲಲ್ಲ, ಅದಕ್ಕೋಸ್ಕರ. Sir, how long it take to regain energy, regain life? How long it take ಅದು to regain? ಡಿಪೆಂಡ್ಸ್, ವಿ ಕ್ಯಾನ್ ನೆವರ್ ಟೆಲ್. ನಾನು ಹೇಳಿಲ್ವಾ? Sir, no. I'm asking register time. ಜಾಸ್ತಿ ಟೈಮ್ ತಗೊಂಡಿರೋದು ಎಷ್ಟಿದೆ ಅಂತ? ಸರ್, ಯೂಶಲಿ ACLS ಪ್ರಕಾರ ಇಟ್ ಇಸ್ ಅಪ್ ಟು 20 minutes. 20 minutes CPR ಕೊಡ್ಮೇಲೇನು ಅಗೇನ್ ಸರ್, ಹಾರ್ಟ್ ಸ್ಟಾಪ್ ಆಗುತ್ತೆ, ಬ್ರೆತ್ ಲೂಸ್ ಆಗುತ್ತೆ ಅನ್ಕೊಳ್ಳಿ. ಅಗೇನ್ ನಾವು CPR ಕೊಟ್ಮೇಲೆ ಮತ್ತೆ ಲೈಫ್ ರೀಗೈನ್ ಮಾಡ್ಕೊಂಡ್ಮೇಲೆ ವಿಲ್ ವರ್ಕ್ ಅಪ್ ಟು ACLS ಟೀಮ್ ಬರುವಾಗ ನಮ್ದು ಡ್ಯೂಟಿ ಏನು? ಬೈ ಸ್ಟ್ಯಾಂಡರ್ ಅಂದ್ರೆ ಆ ಟೈಮಲ್ಲಿ ಬೇರೆ ಯಾರು ಇಲ್ಲ ಇಲ್ಲಿ. ಅಲ್ಲಿಗೆ ಇಲ್ಲಾಂದ್ರೆ ಡಾಕ್ಟರ್, ಇಲ್ಲಾಂದ್ರೆ ಒಂದು ಆಂಬುಲೆನ್ಸ್, ಅದು ಬರೋಕೆ ಹಾರ್ಟ್ ಜಸ್ಟ್ ಕಂಟಿನ್ಯೂ ಮಾಡಬೇಕು. ಅಂದ್ರೆ ಹಾರ್ಟ್ ಪಂಪಿಂಗ್ ಆಗಬೇಕು. ಆ ಪಂಪಿಂಗ್ ಇಂದ ಬ್ಲಡ್ ಬ್ರೈನ್ ಮತ್ತೆ ಕಿಡ್ನಿಗೆ, ಕ್ರಿಟಿಕಲ್ ಆರ್ಗನ್ಸ್ಗೆ ಬ್ಲಡ್ ಸಪ್ಲೈ ಇರಬೇಕು. ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಅಟ್ಲೀಸ್ಟ್ ಬ್ರೈನ್ ಅಲ್ಲಿಗೆ 3 to 4 minutes ಮೇಲೆ ಬ್ಲಡ್ ಸಪ್ಲೈ ಕಟ್ ಆಗಿದ್ರೆ ದರ್ ಇಸ್ ನೋ ಯೂಸ್. ಅಂದ್ರೆ ಮತ್ತೆ ಸರ್ವೈವ್ ಆಗಲ್ಲ ಬ್ರೈನ್ ಟಿಶ್ಯೂ. ಆ ಥರನೇ ಹಾರ್ಟ್ಗೆ, ಹಾರ್ಟ್ ಇಟ್ ಸೆಲ್ಫ್ ಹ್ಯಾಸ್ ಟು ಗೆಟ್ ಬ್ಲಡ್. ಅದು ನಾವು ಈ ಪಂಪಿಂಗ್ ಇದೆಲ್ಲ, ಇದು ಏನು ಮಾಡ್ತಾ ಇಲ್ಲ, ಜಸ್ಟ್ ಅದು ಹಾರ್ಟ್ ಪಂಪ್ ಮಾಡುವುದು ನಾವು ಔಟ್ಸೈಡ್ ಇಂದ ಎಕ್ಸ್ಟರ್ನಲ್ ಆಗಿ ಆ ಪಂಪ್ ಮಾಡ್ತಾ ಇದೆ ಅಷ್ಟೇ. ಸೊ ಐ ಹೋಪ್ ಎನಿ ಅದರ್ ಡೌಟ್ಸ್, ಎನಿಥಿಂಗ್ ಇಸ್ ದ. ಸೊ ಐ ಥಿಂಕ್ ದಿಸ್ ವಿಲ್ ಮೇಕ್ ಅ ಡಿಫ್ರೆನ್ಸ್ ಫ್ರಮ್ ನೌ ಆನ್. ಇವತ್ತಿಂದ ನಿಮಗೆ ಈ ಥರ ಎಮರ್ಜೆನ್ಸಿ ಯಾವಾಗಲೂ ಇದ್ರೆ ಯು ಶುಡ್ ರೆಸ್ಪಾಂಡ್ ಲೈಕ್. ನಿಮ್ಗೆ ಡೌಟ್ಸ್ ಇದ್ರೆ ಮೆಡಿಕಲ್ ಕಾಲೇಜ್ ಬನ್ನಿ, ಇರ್ತೀವಿ, ಮೀಟ್ ಮಾಡಿ. ಎನಿ ಡೌಟ್ಸು ಎಲ್ಲಿ ಮೀಟ್ ಮಾಡಬೇಕು? ಮೆಡಿಕಲ್ ಕಾಲೇಜ್, ಜಾಲಪ್ಪ ಮೆಡಿಕಲ್ ಕಾಲೇಜ್. ಸರ್ ಬನ್ನಿ, ಎಮರ್ಜೆನ್ಸಿಗೆ ಬನ್ನಿ, ಎನಿ ಟೈಮ್ ನಾವು ಇರ್ತೀವಿ. ಅಲ್ಲ ಸರ್, ಡೌಟ್ ಕೇಳಕ್ಕೆ ಅಲ್ಲಿವರೆಗೂ ಯಾರು ಬರ್ತಾರೆ ಸರ್? ಅಂದ್ರೆ ಹಿಸ್ಟ್ರಿಯಲ್ಲಿ ಯಾರು ಜಾಸ್ತಿ ಟೈಮ್ ತಗೊಂಡಿದ್ದಾರೆ? ಐ ಮೀನ್ 10 minutes 20 minutes ಅದೇನೋ ರೆಕಾರ್ಡ್ ಇದೆಯಾ ಅಂತ? ಇದೆ. ನಾನು 2 days ಬ್ಯಾಕ್ ಕೂಡ CPR ಕೊಟ್ಟು ಒಂದು ಪ್ರಾಣ ಉಳಿಸಿದ್ದೀನಿ. ಅದೇ ಸರ್, ಎಷ್ಟು ಟೈಮ್ ತಗೊಂಡಿತ್ತು ಅಂತ ರೀಗೇನ್ ಮಾಡಕ್ಕೆ? ನೋಡ್ರಿ, ಬಾಡಿನ ನೀವು ಟಚ್ ಮಾಡಿ ನೋಡ್ಬೇಕು. ಬಾಡಿ ವಾರ್ಮ್ ಇರೋವರೆಗೂ ಮಾಡ್ಬೋದು. ಬಾಡಿ ವಾರ್ಮ್ ಇದ್ರೆ ಬ್ಲಡ್ ಸ್ವಲ್ಪ ಲಿಕ್ವಿಡ್ ಇರುತ್ತೆ, ನೀವು ಪಂಪ್ ಮಾಡಿದ್ರೆ ಅದು ಸರ್ಕ್ಯುಲೇಟ್ ಆಗುತ್ತೆ, ಬರೋ ಚಾನ್ಸ್ ಇದೆ. ಬಟ್ ಲಾಂಗ್ ಟೈಮ್ ತಗೊಂಡ್ರೆ ಅದು ವೇಸ್ಟ್. ಯಾಕಂದ್ರೆ ನ್ಯೂರಲಾಜಿಕಲ್ ಡೆಫಿಸಿಟ್ಸ್ ಅಂತೀವಿ, ಬ್ರೈನ್ ಸರ್ಕ್ಯುಲೇಟ್ ಆಗಲ್ಲ, ಬ್ರೈನ್ ಡ್ಯಾಮೇಜ್ ಆಗಿ ಮತ್ತೆ ಎಲ್ಲ ಅಂಗಗಳು ಡ್ಯಾಮೇಜ್ ಆಗುತ್ತೆ. 20 minutes ವೆರಿ ಇಂಪಾರ್ಟೆಂಟ್.